Welcome to Global Online Kannada. Friends, in this video we are going to discuss some important MCQs on Indian geography for your upcoming Karnataka Assistant Professor 2021. As you all know, in general paper there will be 50 questions for 50 marks. So we have started a crash course for general paper 2021 for your Karnataka Assistant Professor examination. Here you will get 20 mock tests on general paper. You will get PDF solution of all the tests. Then our video lectures, you will get links in the WhatsApp group, and also you will get PDF of all the video lectures. You are also going to get some videos on Kannada and English also. And here the fees is just 999 rupees. If you want to join, you can contact this number. ಅದೇ ರೀತಿ ಫ್ರೆಂಡ್ಸ್, ಈ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಈ ಒಂದು ಎಕ್ಸಾಮಿನೇಷನ್ ಸಲುವಾಗಿ ಜನರಲ್ ಪೇಪರ್ಗಾಗಿ ನಾವು 20 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 20 ಮಾಕ್ ಟೆಸ್ಟ್ಗಳ ಜೊತೆಗೆ ಸೊಲ್ಯೂಷನ್ PDF ಅನ್ನು ನೀಡ್ತೀವಿ. ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDF ಕೂಡ ನಿಮ್ಗೆ ಲಭ್ಯವಾಗ್ತದೆ. ಇದ್ರ ಜೊತೆಗೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೇಲೆ ಕೆಲವೊಂದು ವಿಡಿಯೋಗಳನ್ನು ಟೆಸ್ಟ್ಗಳು ಮುಗಿದ ನಂತರ ಮಾಡ್ತೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ನೀವೇನಾದರೂ ಜಾಯಿನ್ ಆಗೋದಿದ್ರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. So let us move to the questions. Here the first question is, the government of India passed the Wildlife Protection Act in the year. ಭಾರತ ಸರ್ಕಾರವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಡ್ಯಾಶ್ ವರ್ಷದಲ್ಲಿ ಅಂಗೀಕರಿಸಿತ್ತು. ಆಪ್ಷನ್ ಎ 1970, ಆಪ್ಷನ್ ಬಿ 1971, ಆಪ್ಷನ್ ಸಿ 1972, ಆಪ್ಷನ್ ಡಿ 1973. Yes, very easy question it is. I think you are aware of it. So the right answer is option C 1972, 1972. Yes, the Wildlife Protection Act, which is also known as the Wildlife Act, it is an act of the Parliament of India, and this act for protection of the plants and animal species. Yes, this act came in the year of 1972, and here the act provides protection of wild animals, birds, plants, and also matters connected with the wildlife. Yes, ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರಲ್ಲಿ ಬರ್ತದೆ. ಇದು ಪಾರ್ಲಿಮೆಂಟ್ನ ಒಂದು ಆ್ಯಕ್ಟ್ ಆಗಿದೆ. ಇದು ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್ಗಳನ್ನು ಪ್ರೊಟೆಕ್ಷನ್ ಮಾಡುವ ಸಲುವಾಗಿ ಬಂದಿದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, which includes all the living components of the earth. Option A hydrosphere, option B atmosphere, option C biosphere, option D lithosphere. ಇದು ಭೂಮಿಯ ಎಲ್ಲ ಜೀವಂತ ಘಟಕಗಳನ್ನು ಒಳಗೊಂಡಿದೆ. ಆಪ್ಷನ್ ಎ ಜಲಗೋಳ, ಆಪ್ಷನ್ ಬಿ ವಾತಾವರಣ, ಆಪ್ಷನ್ ಸಿ ಜೀವಗೋಳ, ಆಪ್ಷನ್ ಡಿ lithosphere. Yes, here the right answer is option C biosphere is the correct answer, because biosphere includes all the living organisms. ಎಸ್, ಇಲ್ಲಿ ಜೀವಗೋಳ ಎಂಬುದು ಎಲ್ಲ ಜೀವಂತವಿರುವ ಘಟಕಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ ದ ಬಯೋಸ್ಪಿಯರ್ ಇಟ್ ಈಸ್ ಮೇಡ್ ಅಪ್ ಆಫ್ ದ ಪಾರ್ಟ್ಸ್ ಆಫ್ ಅರ್ತ್ ವೇರ್ ಲೈಫ್ ಎಕ್ಸಿಸ್ಟ್. ಎಸ್, ಈ ಒಂದು ಬಯೋಸ್ಪಿಯರ್ ಅಂತ ಜೀವಗೋಳದಲ್ಲಿ ನಾವು ಲೈಫನ್ನು ನೋಡ್ತೀವಿ, ಅಂದರೆ ಜೀವಂತ ಘಟಕಗಳನ್ನು, ಸಜೀವಿಗಳನ್ನು ನೋಡ್ತೀವಿ. ಸೊ ದ ಬಯೋಸ್ಪಿಯರ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಡೀಪೆಸ್ಟ್ ರೂಟ್ ಸಿಸ್ಟಮ್ಸ್ ಆಫ್ ಟ್ರೀಸ್ ಟು ದ ಡಾರ್ಕ್ ಎನ್ವೈರ್ಮೆಂಟ್ ಆಫ್ ದ ಓಷಿಯನ್ ಟ್ರೆಂಚಸ್. And since life exists on the ground, in the air and the water, and the biosphere overlaps all these spheres. ಸೊ ಈ ಒಂದು ಬಯೋಸ್ಪಿಯರ್ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಏಕೆಂದರೆ ಇಲ್ಲಿ ಸಜೀವಿಗಳು ಕೂಡ ಇರ್ತವೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಅಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್. ಅಜೀವಕ ಅಂಶಗಳನ್ನು ಸೇರಿವೆ. ಎಸ್, ಆಪ್ಷನ್ ಎ ಪ್ರೊಡ್ಯೂಸರ್, ಆಪ್ಷನ್ ಬಿ ಕನ್ಸ್ಯೂಮರ್ಸ್, ಆಪ್ಷನ್ ಸಿ ಡಿಕಂಪೋಸರ್ಸ್, ಆಪ್ಷನ್ ಡಿ ಸನ್ಲೈಟ್. ಎಸ್, ಹಿಯರ್ as you all know, biotic means living organism, and all non-living things will come under the abiotic. Here producers, consumers, and decomposers all are living organisms. So sunlight is non-living thing, so sunlight is known as the abiotic factor. So option D ಸನ್ಲೈಟ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಅಜೀವಕ ಅಂತಂದರೆ ಇಲ್ಲಿ ಜೀವವಿರದ ವಸ್ತುಗಳು ಬರ್ತವೆ. ಜೀವಕ ಅಂತಂದರೆ ಎಲ್ಲ ಸಜೀವಿಗಳು ಬರ್ತವೆ. ಸೊ ಅಜೀವಕದಲ್ಲಿ ಜೀವ ಇರೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಉತ್ಪಾದಕರು, ಕನ್ಸ್ಯೂಮರ್ಸ್ ಅನುಭೋಗಿಗಳು, ಅದೇ ರೀತಿ ಡಿಕಂಪೋಸರ್, ಇವೆಲ್ಲ ಏನಾಗಿವೆ ಸಜೀವಿಗಳಾಗಿವೆ. ಆದರೆ ಸೂರ್ಯನ ಬೆಳಕು ಇಲ್ಲಿ ನಿರ್ಜೀವಿಯಾಗಿದೆ, ಹಾಗಾಗಿ ಇದಕ್ಕೆ ನಾವು ಅಜೀವಕ ಎಂದು ಕರೆಯುತ್ತೇವೆ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಸೊ ಬಯೋಟಿಕ್ ವರ್ಸಸ್ ಅಬಯೋಟಿಕ್, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ವಿಲ್ ಕಮ್ ಅಂಡರ್ ದಿ ಬಯೋಟಿಕ್, ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ವಿಲ್ ಕಮ್ ಅಂಡರ್ ದಿ ಅಬಯೋಟಿಕ್. ಎಕ್ಸಾಂಪಲ್ plants, animals, fungi, bacteria, these are all example for biotic. And abiotic, water, sunlight, soil, air, temperature, these are all come under the abiotic factors. The next question is, the earliest man on the earth is known as.
ಎಸ್ ಭೂಮಿಯ ಮೇಲಿನ ಅತ್ಯಂತ ಪ್ರಾಚೀನ ಮನುಷ್ಯನನ್ನು ಏನಂತ ಕರಿತಾ ಇದ್ರು? ಆಪ್ಷನ್ ಎ ಹೋಮೋ ರೆಕ್ಟಸ್, ಆಪ್ಷನ್ ಬಿ ಹೋಮೋ ಸೆಪಿಯನ್, ಆಪ್ಷನ್ ಸಿ ಹೋಮೋಫೋಬಿಕ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the right answer is option B, Homo sapien. These are very easy questions, but we may these easy questions also we may expect in our examination. So the right answer is Homo sapien. The earliest man on the earth is known as the Homo sapien. ಭೂಮಿ ಮೇಲೆ ಅತ್ಯಂತ ಪ್ರಾಚೀನ ಮನುಷ್ಯನನ್ನು ನಾವು ಹೋಮೋ ಸೆಪಿಯನ್ ಅಂತ ಕರಿತಾ ಇದ್ವಿ. So option B is the right answer, and the name we selected for ourselves means wise human. Yes, this also you have to remember. Homo sapien means wise human. Homo, it is the Latin word for human or man, and sapien it is also derived from Latin word that means wise. The next question is, wind circulation around a low pressure center is called a cyclone, an anticyclone, chinook, trade winds. ಕಡಿಮೆ ಒತ್ತಡದ ಕೇಂದ್ರದ ಸುತ್ತ ಗಾಳಿಯ ಪ್ರಸರಣವನ್ನು ಏನಂತ ಕರಿತೀವಿ? ಆಪ್ಷನ್ ಎ ಸೈಕ್ಲೋನ್, ಆಪ್ಷನ್ ಬಿ ಆಂಟಿಸೈಕ್ಲೋನ್, ಆಪ್ಷನ್ ಸಿ ಚಿನೂಕ್, ಆಪ್ಷನ್ ಡಿ ವ್ಯಾಪಾರ ಮಾರುತಗಳು. ಎಸ್, ಪ್ಲೀಸ್ ರಿಮೆಂಬರ್, ವಿಂಡ್ ಸರ್ಕ್ಯುಲೇಷನ್ ಅರೌಂಡ್ ಅ ಲೋ ಪ್ರೆಷರ್ ಸೆಂಟರ್ ಇಸ್ ನೋನ್ ಆಸ್ ದಿ ಸೈಕ್ಲೋನ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಡಿಮೆ ಒತ್ತಡದ ಕೇಂದ್ರದ ಸುತ್ತ ಗಾಳಿಯ ಪ್ರಸರಣವನ್ನು ನಾವು ಸೈಕ್ಲೋನ್ ಅಂತ ಕರಿತೀವಿ. Yes, low pressure centers also known as cyclones. This you have to remember. So, cyclone means low pressure center. A low pressure center is where the pressure has been measured to be the lowest relative to its surroundings. Yes, at this point, yes, at low pressure center, yes, here the pressure is, yes, here the pressure is very low. And that means moving in any horizontal direction away from the low will result in an increase in pressure. Yes, if you move from this center point, the pressure goes on increases, but at this center point where cyclone take place, there the pressure is very low. The next question is monsoon. Monsoon is local wind, seasonal wind, ಪ್ಲಾನೆಟರಿ ವಿಂಡ್, ಪಿರಿಯಾಡಿಕ್ ವಿಂಡ್. ಮಾನ್ಸೂನ್ ಆಗಿದೆ ಒಂದು ಸ್ಥಳೀಯ ಮಾರುತ, ಕಾಲೋಚಿತ ಮಾರುತ, ಗ್ರಹ ಮಾರುತ ಅಥವಾ ಆವರ್ತಕ ಮಾರುತ. ಎಸ್, ಮಾನ್ಸೂನ್ ಇಸ್ ನೋನ್ ಆಸ್ ದಿ ಸೀಸನಲ್ ವಿಂಡ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನ್ಸೂನನ್ನು ನಾವು ಕಾಲೋಚಿತ ಮಾರುತಗಳಂತ ಕರಿತೀವಿ. ಸೊ ಆ ಮಾನ್ಸೂನ್ ಇಟ್ ಈಸ್ ಅ ಲಾರ್ಜ್ ಸ್ಕೇಲ್ ವೆದರ್ ಪ್ಯಾಟರ್ನ್ ದಟ್ ಇನ್ವಾಲ್ವ್ಸ್ seasonal wind shift over a particular region and is usually accompanied by an increase in atmospheric moisture and precipitation. Yes, this is about monsoon. Here you see monsoon is known as the seasonal wind. So the next question is, the uppermost layer of the atmosphere is, ವಾತಾವರಣದ ಅತ್ಯಂತ ಮೇಲಿನ ಪದರ ಯಾವುದು? ಮೆಸೋಸ್ಪಿಯರ್, ಎಕ್ಸೋಸ್ಪಿಯರ್, ಅಯೋನೋಸ್ಪಿಯರ್ ಆರ್ ಸ್ಟ್ರಾಟೋಸ್ಪಿಯರ್? Yes, here as you all know, the right answer is option B. Exosphere is the uppermost layer of the atmosphere and troposphere is known as the lower layer. Yes, here exosphere ಎಂಬುದು ವಾತಾವರಣ ಅತ್ಯಂತ ಮೇಲ್ಪದರ ಆಗಿದೆ. ಅದೇ ರೀತಿ ಟ್ರೋಪೋಸ್ಪಿಯರ್ ಅನ್ನು ನಾವು ಕೆಳಪದರ ಅಂತ ಕರಿತೀವಿ. Yes, here you can observe this picture. The lowest layer of the atmosphere is troposphere, then comes stratosphere, then mesosphere, then thermosphere, and the uppermost layer is exosphere. So please remember. And in between troposphere and stratosphere there is tropopause, and in between stratosphere and mesosphere is stratopause, and in between mesosphere and thermosphere there is mesopause. Please remember. Yes, the next question is, which one of the following gases constitute the major portion of the atmosphere? ಕೆಳಗಿನ ಯಾವ ಅನಿಲವು ವಾತಾವರಣದ ಪ್ರಮುಖ ಭಾಗವನ್ನು ಒಳಗೊಂಡಿದೆ? ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆರ್ಗಾನ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನೈಟ್ರೋಜನ್. ಎಸ್, ನೈಟ್ರೋಜನ್ ಕಾನ್ಸ್ಟಿಟ್ಯೂಟ್ ದ ಮೇಜರ್ ಪೋರ್ಷನ್ ಆಫ್ ದಿ ಅಟ್ಮಾಸ್ಫಿಯರ್. ವಾತಾವರಣದಲ್ಲಿ ಸಾರಜನಕ ಪ್ರಮಾಣದ ಏನಿದೆ ಹೆಚ್ಚಿಗೆ ಇದೆ. ಯು ಕ್ಯಾನ್ ಸಿ ದ ಪರ್ಸೆಂಟೇಜ್ ಆಲ್ಸೋ. ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಈಸ್ 78, the percentage of oxygen is 20%, and percentage of carbon dioxide is 0.03%. Inert gases mainly argon 0.97%, and water vapor is 1%. Yes, please remember. The next question is, which zone separates the troposphere and stratosphere? Just now we have discussed ವಾಯುಮಂಡಲದಿಂದ ವಾಯುಮಂಡಲವನ್ನು
ಯಾವ ವಲಯ ಪ್ರತ್ಯೇಕಿಸುತ್ತದೆ ಅಂದರೆ ಇಲ್ಲಿ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರನ್ನು ಯಾವ ಒಂದು ವಲಯ ಪ್ರತ್ಯೇಕಿಸುತ್ತದೆ. ಎಸ್, ಆಪ್ಷನ್ ಎ ಮೆಸೋಸ್ಪಾಸ್, ಆಪ್ಷನ್ ಬಿ ಟ್ರೋಪೋಪಾಸ್, ಆಪ್ಷನ್ ಸಿ ಅಯೋನೋಪಾಸ್, option D stratopause. Yes, the zone which separate troposphere and stratosphere is tropopause. So option B is the right answer. ಇಲ್ಲಿ tropopause ಏನಾಗಿದೆ ಸರಿಯಾದ ಉತ್ತರ ಆಗಿದೆ. Yes, here you can observe in between troposphere and stratosphere there is a tropopause, and the tropopause it is the upper limit of the troposphere and therefore it constitutes the boundary between stratosphere. Yes, this troposphere here you can see this is the upper limit of the tropopause and it is the lower limit of the stratosphere. Tropopause it is the upper limit of the troposphere and lower limit of the stratosphere, so it is known as so it is a boundary between troposphere and stratosphere. And this okay, the next question is the radiations that heat earth's atmosphere comes from. ಭೂಮಿಯ ವಾತಾವರಣವನ್ನು ಬಿಸಿ ಮಾಡುವ ವಿಕಿರಣಗಳು ಇವುಗಳಿಂದ ಬರ್ತವೆ. ಆಪ್ಷನ್ ಎ ಸನ್, ಆಪ್ಷನ್ ಬಿ ಅರ್ತ್, ಆಪ್ಷನ್ ಸಿ ಅಯೋನೋಸ್ಪಿಯರ್, ಆಪ್ಷನ್ ಡಿ ಸನ್ ಆ್ಯಂಡ್ ಅರ್ತ್. ಎಸ್, ದ ರೇಡಿಯೇಷನ್ ದಟ್ ಹೀಟ್ ಅರ್ತ್ಸ್ ಅಟ್ಮಾಸ್ಫಿಯರ್ ಕಮ್ಸ್ ಫ್ರಮ್ ಅರ್ತ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ವಾತಾವರಣವನ್ನು ಬಿಸಿ ಮಾಡುವ ವಿಕಿರಣಗಳು ಭೂಮಿಯಿಂದ ಬರ್ತವೆ. The next question is which of the following is created by soil erosion by the rivers. ಈ ಕೆಳಗಿನವುಗಳಲ್ಲಿ ಯಾವುದು ನದಿಗಳಿಂದ ಮಣ್ಣಿನ ಸವೆತದಿಂದ ಉಂಟಾಗ್ತದೆ. ಆಪ್ಷನ್ ಎ ವಿ ಶೇಪ್ಡ್ ವ್ಯಾಲಿ, ಆಪ್ಷನ್ ಬಿ ವಾಟರ್ಫಾಲ್, ಆಪ್ಷನ್ ಸಿ ಡೆಲ್ಟಾ, ಆಪ್ಷನ್ ಡಿ ಸ್ಯಾಂಡ್ ಡ್ಯೂನ್ಸ್. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕ್ರಿಯೇಟೆಡ್ ಬೈ ಸಾಯಿಲ್ ಎರೋಜನ್ ಬೈ ದಿ ರಿವರ್ಸ್. ಎಸ್, ಯಾವುದು ನದಿಗಳಿಂದ ಮಣ್ಣಿನ ಸವೆತದಿಂದ ಉಂಟಾಗ್ತದೆ. ವಿ ಆಕಾರದ ಕಣಿವೆ, ಜಲಪಾತ, ಡೆಲ್ಟಾ, ಮರಳು ದಿಬ್ಬಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವಿ ಶೇಪ್ಡ್ ವ್ಯಾಲಿ. ವಿ ಆಕಾರದ ಕಣಿವೆ ಸರಿಯಾದ ಉತ್ತರವಾಗಿದೆ. ಎಸ್, ಅ ವಿ ಶೇಪ್ಡ್ ವ್ಯಾಲಿ ಇಟ್ ಈಸ್ ಅ ನ್ಯಾರೋ ವ್ಯಾಲಿ ವಿತ್ ಸ್ಲೀಪ್ಲಿ ಸ್ಲೋಪ್ಡ್ ಸೈಡ್ಸ್ that appear similar to the English letter V from a cross section. So please remember, and these V shaped valleys are formed by strong streams which over time have cut down into the rock through a process called down cutting. At this stage streams flow rapidly down steep slopes. So here the right answer is V-shaped valley. Remember, V-shaped valleys are created by the soil erosion by the rivers. ಈ ವಿ ಆಕಾರದ ಕಣಿವೆಗಳು ಮಣ್ಣಿನ ಸವೆತಗಳಿಂದ ನದಿಗಳಿಂದ ಉಂಟಾಗ್ತದೆ. So the next question is dash are lines joining places having an equal temperature. Isotherms, evaporation, convection, then pyrheliometer. Yes, ಡ್ಯಾಶ್ ಸಮಾನ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳಾಗಿವೆ. ಐಸೋಥರ್ಮ್ ಆವಿಯಾಗುವಿಕೆ ಸಂವಹನ, ಪೈರಿಲಿಯೋಮೀಟರ್. Yes, here the right answer is option A isotherms. Isotherm, these are the lines which are joining the places having a equal temperature. ಸಮಾನ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗೆ ನಾವು ಐಸೋಥರ್ಮ್ ಅಂತ ಕರಿತೀವಿ. ಎಸ್, ಐಸೋಥರ್ಮ್ ದೀಸ್ ಆರ್ ದಿ lines drawn on a map or chart which are joining the points of the same temperature, and isotherms are commonly used in meteorology to show the distribution of temperature at the earth's surface. Okay friends, this is about our today's session, and in our crash course for general paper for assistant professor examination we are providing 20 mock tests with solution PDF. You will also get PDF of all our video lectures. We are also trying to make some videos on Kannada and English paper. So here the fee structure is just 1000 rupees. If you want to join, you can contact this number. Yes, I wish all the best to all the aspirants. Thank you.